ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನವೆಂಬರ್ 15, 2025 ದಿ ಹಿಂದೂ ಪತ್ರಿಕೆಯಲ್ಲಿರುವಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುನ್ನೆ ಇರತಕ್ಕಂಥ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ UPSC ಇಂಟರ್ವ್ಯೂಗೆ ಸಂಬಂಧಿಸಿದಂಥ ಒಂದು ಓರಿಯೆಂಟೇಷನ್ ಸೆಷನನ್ನು ನವೆಂಬರ್ 17ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಏನೇ ಇಶ್ಯೂಸ್ ಇದ್ರೂ ಸಹ ಡ್ಯಾಫ್ ಫಿಲಪ್ ಆಗಿರ್ಬೋದು ಅಥವಾ ಯಾವ ರೀತಿಯಾಗಿ ಸಬ್ಜೆಕ್ಟನ್ನು ಕವರ್ ಮಾಡಬೇಕು, ಕರೆಂಟ್ ಅಫೇರ್ಸನ್ನು ಕವರ್ ಮಾಡಬೇಕು, ಏನೇ ಡೌಟ್ಸ್ ಇದ್ರೂ ಸಹ ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಈ ಒಂದು ಸೆಷನ್ ನಿಮಗೆ ಸಹಕಾರಿಯಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಹೈದರಾಬಾದ್ ರಿಲೇಟೆಡ್ ಇರುವಂತೆ ಆಗಿರ್ಬೋದು, ಬೆಂಗಳೂರು ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಸನ್ನು ಇಲ್ಲಿರುವಂತಹ ನಂಬರ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದಾಗಿದೆ. ಹಾಗಿದ್ರೆ ನಮ್ಮ ಮೊದಲಿನ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ಶಿಫ್ಟ್ ಆಗೋದಾದರೆ, ಡೇಟಾ ಪ್ರೈವಸಿ ಲಾ ಕಮ್ಸ್ ಇನ್ ಟು ಎಫೆಕ್ಟ್ 2 years ಆಫ್ಟರ್ ಪಾರ್ಲಿಮೆಂಟ್ ಅಪ್ರೂವಲ್ ಅಂತ ನಾವಿಲ್ಲಿ ಕಾಣ್ಬೋದು. ಸೊ ಡೇಟಾ ಪ್ರೈವಸಿಗೆ ಸಂಬಂಧಪಟ್ಟಂತೆ 2023ರಲ್ಲಿ ತಂದಿರುವಂತಹ ಒಂದು ಲಾ ಇವಾಗ ಕಂಪ್ಲೀಟ್ ಆಗಿ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಏನಿದು ಡೇಟಾ ಪ್ರೈವಸಿ ಅಂದರೆ? ಹೆಸರು ಹೇಳುತ್ತೆ ನಿಮಗೆ. ಡೇಟಾ ಪ್ರೈವಸಿ ಯಾಕಿದೆ ಇಂಪಾರ್ಟೆಂಟ್ ಇವಾಗ ಅಂತಂದಾಗ, ಒಬ್ಬ ವ್ಯಕ್ತಿಗತ ಆಗಿರ್ತಕ್ಕಂತಹ ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಷನ್ಸನ್ನು, ಪರ್ಸ್ನಲ್ ಡೇಟಾವನ್ನು ಪ್ರೊಟೆಕ್ಷನ್ ಮಾಡೋದು ಸರ್ಕಾರದ ಕೈಲಿರುತ್ತೆ. ಬಿಕಾಸ್ ಇವಾಗ ನೀವು ನೋಡ್ಬೋದು, ಸೈಬರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೃತ್ಯಗಳು ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಅಂತ 2023ರಲ್ಲಿ ಒಂದು ಆ್ಯಕ್ಟನ್ನು ಸರ್ಕಾರ ನೋಟಿಫೈ ಮಾಡಿರೋದಾಗಿ ನಾವು ನೋಡ್ತೇವೆ, ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದಾಗಿ. ಸೊ ಇದು ಇಂಪಾರ್ಟೆಂಟ್ ನಮಗೆ. ಈ ಒಂದು ಆ್ಯಕ್ಟಲ್ಲಿರುವಂತಹ ಕೀ ಪ್ರೊವಿಷನ್ಸ್ಗಳಂತ ನಾವು ಗಮನ ಹರಿಸೋದಾದರೆ, ಪರ್ಟಿಕ್ಯುಲರ್ಲಿ ಇದು ಯಾವಾಗ ಜಾರಿಗೆ ಬಂತು? ನಿಮಗೆಲ್ಲ ಗೊತ್ತಿರೋ ಪ್ರಕಾರ 2017ರಲ್ಲಿ ಒಂದು KS ಪುಟ್ಟಸ್ವಾಮಿ ಕೇಸ್ ಅಂತ ಬರುತ್ತಲ್ವ. ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 21 ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಪ್ರೈವಸಿಗೆ ರಿಲೇಟೆಡ್ ಇರುವಂತೆ ಅಥವಾ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡುವಂಥದ್ದಂದರೆ ಈ ಒಂದು ಪುಟ್ಟಸ್ವಾಮಿ ಕೇಸ್. ಸುಪ್ರೀಂ ಕೋರ್ಟ್ನ ಒಂದು ಡೈರೆಕ್ಷನ್ ಆಧಾರದ ಮೇಲೆ KS ಪುಟ್ಟಸ್ವಾಮಿ ಕೇಸ್ 2017. ಸೊ ಈ ಒಂದು ಹಂತದಲ್ಲಿ ಪ್ರೈವಸಿಯನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತ ನೆಕ್ಸ್ಟ್ 2023ನಲ್ಲಿ ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದಾಗಿ ಆಫಿಷಿಯಲಿ ಒಂದು ನೋಟಿಫಿಕೇಷನ್ಸನ್ನು ಮಾಡ್ತಾರೆ. ಸೊ ಇಲ್ಲಿ ಆ್ಯಕ್ಟ್ ಪರ್ಟಿಕ್ಯುಲರ್ಲಿ ಏನಂತಂದರೆ, ಜನರ ಒಂದು ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಡಿಜಿಟಲ್ ಇನ್ಫಾರ್ಮೇಷನ್ಸ್ಗಳು ಏನಿರುತ್ತೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿಯಲ್ಲಿ ಪರ್ಸ್ನಲ್ ಡೇಟಾಗಳಿರುತ್ತಲ್ಲ, ನಾಗರಿಕರ ಪರ್ಸ್ನಲ್ ಡೇಟಾ, ವೈಯಕ್ತಿಕ ಮಾಹಿತಿ, ಅದನ್ನು ಪ್ರೊಟೆಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ಆ್ಯಕ್ಟ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಫರ್ಮ್ಸ್ಗಳಿರುತ್ತೆ. ಆ ಫರ್ಮ್ಸ್ಗೆ ಒಂದು ಇಂಪೋಸಿಷನನ್ನು ಮಾಡುತ್ತೆ. ಸೊ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಇವತ್ತು ವ್ಯಕ್ತಿಗತವಾಗಿರತಕ್ಕಂತಹ ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಫರ್ಮ್ ಮೇಲೆ ಇಂಪೋಸಿಷನನ್ನು ಮಾಡುತ್ತೆ ಈ ಒಂದು ಆ್ಯಕ್ಟ್. ಒಂದು ವೇಳೆ ಈ ಒಂದು ಆ್ಯಕ್ಟಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ಫಾಲೋ ಅಪ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ಪೆನಾಲ್ಟೀಸನ್ನು ಸಹ ಹಾಕಲಾಗುತ್ತೆ ಅಂತ ನೋಡ್ಬೋದು. ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ ಅಂದರೆ ಎಕ್ಸಮ್ಷನ್ಸನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ಗಳಿಗೆ ಎಕ್ಸಮ್ಷನ್ ಇರುವಂಥದ್ದಾಗಲಿ, ಅಥವಾ ಯಾವುದಾದ್ರೂ ಒಂದು ಎಂಟಿಟಿ ಪರ್ಟಿಕ್ಯುಲರ್ಲಿ ಪ್ರೈವಸಿಯನ್ನು ಮೇಂಟೈನ್ ಮಾಡಿದೆ ಅಂದರೆ ಪಬ್ಲಿಕ್ನ ಒಂದು ಇಂಟ್ರೆಸ್ಟ್ನ ಆಧಾರದ ಮೇಲೂ ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಎಕ್ಸಮ್ಷನ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವರು ಒಬ್ಬ ಡೇಟಾ ಪ್ರೊಟೆಕ್ಷನ್ ಆಫೀಸರನ್ನು ಸಹ ಹೈಯರ್ ಮಾಡ್ತಾ ಇದ್ದಾರೆ. ಓಕೆ, ಡೇಟಾ ಪ್ರೊಟೆಕ್ಷನ್ ಆಫೀಸರ್ ಅಂತ ನೋಡಿದಾಗ 2026 ನವೆಂಬರ್ ತನಕ ಒಬ್ಬ ವ್ಯಕ್ತಿಯನ್ನು ಅಸೈನ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ದೀವಿ. ಇವ್ರು ಏನು ಮಾಡ್ತಾರೆ, ಕಂಪ್ನಿಯ ಒಂದು ನಿಗಾ ವಹಿಸೋದಾಗಲಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೇನಿರುತ್ತೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಆಗಿ ಈ ಒಂದು ಡಿಜಿಟಲ್ ಪ್ರೊಟೆಕ್ಷನ್ ಬೋರ್ಡ್ ಅಂತಲೂ ಸಹ ನ್ಯಾಷನಲ್ ಲೆವೆಲಲ್ಲಿ ಡಿಜಿಟಲ್ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಇದರಲ್ಲಿ ಪರ್ಟಿಕ್ಯುಲರ್ಲಿ ಸೆಂಟರ್ ಒಂದು ನೋಟಿಫೈ ಮಾಡುತ್ತೆ ಯಾವ ರೀತಿಯಾಗಿ ಕಾಂಪೋಸಿಷನ್ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟ್ರಕ್ಚರ್ ಅಥವಾ ರಚನೆಗೆ ಸಂಬಂಧಿಸಿದಂತೆ ಕಾಣ್ಬೋದು. ಒಟ್ಟಾರೆಯಾಗಿ 4 ಜನರನ್ನು ಈ ಒಂದು ಬೋರ್ಡಲ್ಲಿ ಇರೋದಾಗಿ ನೋಡ್ತೇವೆ. ಏನಾದರೂ ಎನ್ಕ್ವೈರೀಸ್ ಆಗಿರ್ಬೋದು, ಯಾವ ರೀತಿಯಾಗಿ ಪೆನಾಲ್ಟೀಸನ್ನು ಹಾಕಬೇಕು, ಎಲ್ಲಿ ಡೇಟಾ ಒಂದು ಬ್ರೀಚ್ ಆಗ್ತಾ ಇದೆ, ಇವುಗಳನ್ನೆಲ್ಲ ನಿಗಾ ವಹಿಸಲಿಕ್ಕೆ ಈ ಬೋರ್ಡ್ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ದೇರ್ ಆರ್ ಸಮ್ ಕಾಂಟ್ರವರ್ಸೀಸ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ನಾವೇನು ಕರಿತೀವಿ. ಸೊ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು 2005 ಬಂದಿರುವಂಥದ್ದಲ್ಲ. ಸೊ ಈ ಒಂದು RTA ಆ್ಯಕ್ಟ್ ಅಂತ ಬಂದಾಗ 2005 ನಾವು ಏನು ಮಾಡ್ಬೋದು ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ನ ಆಧಾರದ ಮೇಲೆ ಬೇಕಾದ ಇನ್ಫಾರ್ಮೇಷನ್ಸನ್ನು ಪಡೆದುಕೊಳ್ಬೋದು. ಓಕೆ, ಯಾವುದೇ ರೀತಿಯಾಗಿ ಡಿನೇ ಮಾಡ್ತಕ್ಕಂಥ ಕಂಡೀಷನ್ಸ್ ಇರೋದಿಲ್ಲ. ಕೆಲವೊಂದು ಸರ್ತಿ ಎಕ್ಸಮ್ಷನ್ ಮಾಡ್ತಾರೆ ಬಿಕಾಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಗೌರ್ಮೆಂಟ್ ಡಿನೇ ಮಾಡುತ್ತೆ. ಬಟ್ ದ ಥಿಂಗ್ ಈಸ್ ಲಾರ್ಜ್ ಸ್ಕೇಲಲ್ಲಿ RTA ಆ್ಯಕ್ಟಲ್ಲಿ ಅಂತ ಹಾಕಿದಾಗ ಅವರು ಇನ್ಫಾರ್ಮೇಷನ್ಸನ್ನು ಡಿಸ್ಕ್ಲೋಸ್ ಮಾಡಲೇಬೇಕಾಗತ್ತೆ. ಬಟ್ ಈ ಒಂದು ಹೊಸ ಕಾಯ್ದೆಯಿಂದಾಗಿ ಏನಾಗುತ್ತೆ, ಡಿನೇ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಡಿಸ್ಕಷನ್ಗೆ ಇದು ಒಳಗಾಗಿದೆ ಅಂತಲೂ ನಾವಿಲ್ಲಿ ಗಮನ ಹರಿಸ್ಬೋದು. 2017 ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಆದ ಮೇಲೆ ಡೇಟಾ ಪ್ರೈವಸಿಗೆ ಸಂಬಂಧಪಟ್ಟಂತೆ ನಾವು ಪ್ರೊಟೆಕ್ಷನ್ ಮಾಡಲೇಬೇಕು ಅಂತ ಅಗೇನ್ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾರೆ, BN ಶ್ರೀಕೃಷ್ಣ ಅಂತಕ್ಕಂಥ ಕಮಿಟಿ. ಸೊ ಇದು ಇಂಪಾರ್ಟೆಂಟ್ ನಮಗೆ. BN ಶ್ರೀಕೃಷ್ಣ ಕಮಿಟಿಯ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲನ್ನು
ಜಾರಿಗೆ ತರಲಾಗಿದೆ. 2019 ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. 2023 ಕಂಪ್ಲೀಟಾಗಿ ಪಾಸ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಒಂದು ಪ್ರೊಟೆಕ್ಷನ್ಗೆ ಮುಂದಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ನಾನ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳಿರುತ್ತೆ, ಹೇಗೆ ಒಂದು ಡೇಟಾವನ್ನು ಪ್ರೊಟೆಕ್ಷನ್ ಮಾಡುತ್ತೆ, ಪರ್ಸ್ನಲ್ ಡೇಟಾ ಆಗಿರ್ಬೋದು, ಯಾವುದೇ ರೀತಿಯಾಗಿ ವಯೋಲೇಷನ್ ಆಗಬಾರ್ದು, ಪರ್ಸ್ನಲ್ ಪರ್ಪಸ್ಗೋಸ್ಕರ ಇರ್ತಕ್ಕಂಥ ಒಂದು ಡೇಟಾವನ್ನು ನಾವಿಲ್ಲಿ ವಯೋಲೇಟ್ ಮಾಡಬಾರ್ದು ಅಂತ ಕೆಲವೊಂದಿಷ್ಟು ಸರ್ತಿ ಕನ್ಸೆಂಟನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ. ಬಿಕಾಸ್ ಲಾಫುಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಕನ್ಸೆಂಟನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅವರ ಒಂದು ಪರ್ಸ್ನಲ್ ಡೇಟಾ ಯಾವುದೇ ರೀತಿಯಾಗಿ ವಯೋಲೇಷನ್ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ದೇರ್ ಆರ್ ಸಮ್ ಇಶ್ಯೂಸ್. ಅದೇ ನಾವು ನೋಡಿದ್ವಲ್ಲ, ಇವಾಗ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಮೈನರ್ ಇರ್ತಾರೆ ಮಕ್ಕಳು, ಆವಾಗ ಒಂದು ಪೇರೆಂಟ್ಸ್ಗಳ ಒಂದು ಕನ್ಸರ್ನ್ ಆಧಾರದ ಮೇಲೆ ಇವೆಲ್ಲನೂ ಸಹ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಬಟ್ ಈ ಒಂದು ಡೇಟಾ ಪ್ರೊಟೆಕ್ಷನ್ ನಾವೇನು ಮಾಡ್ತಾ ಇದ್ದೀವಲ್ಲ, ಇದು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಥ ವಯೋಲೇಷನ್ ಮಾಡ್ತಾ. ಬಿಕಾಸ್ ಯಾಕೆ ಇದು ಫಂಡಮೆಂಟಲ್ ರೈಟ್ಸನ್ನು ಕೆಲವೊಂದಿಷ್ಟು ಸರ್ತಿ ವಯೋಲೇಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂದರೆ, ಈ ಒಂದು ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿನಲ್ಲಿ ಸ್ಟೇಟ್ಗಳಿಗೆ ಕೆಲವೊಂದಿಷ್ಟು ಎಕ್ಸಂಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇವ್ರೇನು ಮಾಡ್ಬೋದು, ಡೇಟಾವನ್ನು ಕಲೆಕ್ಷನ್ ಮಾಡ್ಬೋದು ಅಥವಾ ಪ್ರೊಸೆಸಿಂಗ್ ಮಾಡೋದು, ಇದೆಲ್ಲ ನೋಡಿದಾಗ ಒಂದೆಡೆ ನಾವು ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಈವನ್ ಕ್ರಾಸ್ ಬಾರ್ಡರ್ ಡೇಟಾ ಟ್ರಾನ್ಸ್ಫರ್ ಏನಿರುತ್ತಲ್ಲ, ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ಡೇಟಾಗಳು ಏನು ಟ್ರಾನ್ಸ್ಫರ್ ಆಗ್ತಾ ಇರುತ್ತಲ್ಲ, ಈ ಒಂದು ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗುವಂಥ ಸಂದರ್ಭದಲ್ಲಿ ಸರ್ಕಾರ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇಲ್ಲ, ಅನ್ರೆಸ್ಟ್ರಿಕ್ಟೆಡ್ ಕಂಡೀಷನ್ಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಕೆಲವೊಂದು ಹಂತದಲ್ಲಿ ಪ್ರೈವಸಿ ರಿಸ್ಕನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ರೆಗ್ಯುಲೇಷನಲ್ಲಿ ನಾವು ಪ್ರಾಪರಾಗಿ ಒಂದು ಐಡೆಂಟಿಟಿ ಥೆಫ್ಟ್ ಆಗಿರ್ಬೋದು, ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು, ಇವುಗಳನ್ನೆಲ್ಲನೂ ಸಹ ಹೇಗೆ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಬೋರ್ಡ್ ಅಂತ ನಾವೇನು ನೋಡಿದ್ವಲ್ಲ, ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ಬೋರ್ಡು, ಇದು ಇಂಡಿಪೆಂಡೆಂಟ್ ಇದೆಯಾ ಅಥವಾ ಕಂಪ್ಲೀಟಾಗಿ ಸರ್ಕಾರದ ಅಡಿನಲ್ಲಿ ಕಂಡು ಬರುತ್ತಾ, ಇವೆಲ್ಲನೂ ಸಹ ಕ್ವಶನ್ ಮಾರ್ಕನ್ನು ನಾವು ನೋಡ್ಬೋದು. ಬಟ್ ಸಮೋ ಡೇಟಾ ಪ್ರೊಟೆಕ್ಷನ್ ಬಿಲ್ಲನ್ನು ಜಾರಿಗೆ ತಂದಿದ್ದಾರೆ. ಮುಂದೆ ಇದರಲ್ಲಿ ಏನು ಮಾಡಿಫಿಕೇಷನ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಕಾಲಕ್ಕನುಸಾರವಾಗಿ ರೆಗ್ಯುಲೇಷನ್ಸ್ಗಳಾಗಿರ್ಬೋದು, ರೂಲ್ಸ್ಗಳಾಗಿರ್ಬೋದು, ಇವೆಲ್ಲನೂ ಸಹ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಡ್ರಾಫ್ಟ್ ನಡಿಯಲ್ಲಿ ಏನು ರೂಲ್ಸ್ ಚೇಂಜಸ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗತ್ತೆ. ಆ್ಯಸ್ ಆಫ್ ನಾವು ಆ್ಯಕ್ಟಲ್ಲಿ ಇರುವಂಥ ಒಂದು ಪ್ರೊವಿಷನ್ಸ್ಗಳನ್ನು ಯಾವ ರೀತಿಯಾಗಿ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಆ್ಯಸ್ ಪರ್ ದ ಗೋಯಲ್, ಇಂಡಿಯಾ ಈಸ್ ಪರ್ಸ್ಯೂಯಿಂಗ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ವಿತ್ ಮಲ್ಟಿಪಲ್ ಕಂಟ್ರೀಸ್. ಸೊ ಈ ಒಂದು ವಿಷಯನ ನಾವು GS ಪೇಪರ್ 3 ನಡಿಯಲ್ಲಿ ಗಮನ ಹರಿಸ್ಬೋದು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬಂದಾಗ ಭಾರತದ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮಲ್ಟಿಪಲ್ ಕಂಟ್ರಿ ಜೊತೆಗೆ ಇದು ಆಫರನ್ನು ಮಾಡ್ತಾ ಇದೆ ಅಂತ. ನಿಮ್ಗೆ ಇಲ್ಲಿ ಗೊತ್ತಿರಬೇಕು, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು, ನೆಗೋಷಿಯೇಷನ್ಸ್ ಅಂದರೆ ಏನು, ಯಾವ ರೀತಿಯಾಗಿದು ಕಂಟ್ರಿಗಳ ಮಧ್ಯೆ ಅಥವಾ ರಾಷ್ಟ್ರಗಳ ಮಧ್ಯೆ ಒಂದು ವ್ಯಾಪಾರ ಸಂಬಂಧವನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ನೋಡಬೇಕಾಗತ್ತೆ. ಇಲ್ಲಿ ಭಾರತದ ಮೇಲೆ ಜಾಗತಿಕವಾಗಿ ಇರುವಂಥ ಒಂದು ನಂಬಿಕೆ, ಬೇರೆ ಒಂದು ರಾಷ್ಟ್ರಗಳು ಹೇಗೆ ಭಾರತವನ್ನು ನಂಬಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಒಂದು ಸ್ಟೆಬಿಲಿಟಿಯನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ, ರಿಲಯಬಲ್ ಪಾರ್ಟ್ನರ್ ಅಂತಲೇ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಭಾರತದಲ್ಲಿರುವಂತಹ ಒಂದು ಕಾರ್ಖಾನೆಗಳಾಗಿರ್ಬೋದು, ಇಂಡಸ್ಟ್ರೀಸ್ಗಳು ಆಗಿರ್ಬೋದು, ಹೇಗೆ ಒಂದು ರೆಸಿಲಿಯನ್ಸನ್ನು ತೋರಿಸ್ತಾ ಇದೆ, ಒಂದು ಅಪಾರ್ಚುನಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದೆ. ಈವನ್ ಟೆಕ್ನಾಲಜಿಯನ್ನು ಅಥವಾ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೂ ಸಹ ಮುಂದಾಗ್ತಾ ಇದೆ, ಅಡಾಪ್ಷನ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಇದು. ಸೊ ಈ ಒಂದು ಹಂತದಲ್ಲಿ ಒಂದು ಅಪಾರ್ಚುನಿಟಿಯನ್ನು ಬೇರೆ ಕಂಟ್ರೀಸ್ಗಳಿಗೆ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಭಾರತದ ಒಂದು ಸ್ಥಿತಿಗತಿಯನ್ನು ಹೇಳ್ತಾ ಇದೆ. ಸೊ ಪಿಯೂಷ್ ಗೋಯಲ್ ಅವರು ಎಂಫೋಸಿಸ್ ಮಾಡಿರೋ ಪ್ರಕಾರ ಭಾರತ ಹೇಗೆ ಒಂದು ಅಪಾರ್ಚುನಿಟಿಯನ್ನು ಬೇರೆ ಒಂದು ರಾಷ್ಟ್ರಗಳಿಗೆ ಪ್ರೊವೈಡ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕಾಗಿರುವಂತಹ ಮಗದೊಂದು ಇನ್ಫಾರ್ಮೇಷನ್ ಅಂತಂದರೆ, ಅಗ್ರಿಮೆಂಟ್ ಅಂತ ಬಂದಾಗ, ಅದರಲ್ಲೂ ಟ್ರೇಡ್ ಅಗ್ರಿಮೆಂಟ್ ಅಂತ ಬಂದಾಗ ನಾವು ಒಂದು ಎಕನಾಮಿಕ್ ಇಂಟಿಗ್ರೇಷನ್ ಹೇಗಾಗುತ್ತೆ ರಾಷ್ಟ್ರಗಳ ಮಧ್ಯೆ ಇರ್ಬೋದು, ಕೆಲವೊಂದಿಷ್ಟು ರೀಜನಲ್ ಗ್ರೂಪಿಂಗ್ಗಳ ಮಧ್ಯೆ ಹೇಗಾಗುತ್ತೆ ಅನ್ನುವಂಥ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕೇಳಿರ್ತೀರಲ್ವಾ. ಈ ಒಂದು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂದರೆ ನಾವೇನು ಮಾಡ್ತೀವಿ, ಕೆಲವು ಪ್ರಿಫರ್ಡ್ ಆಗಿರತಕ್ಕಂತಹ ಗೂಡ್ಸ್ಗಳನ್ನು ಅಥವಾ ಸರ್ವೀಸಸ್ಗೆ ಸಂಬಂಧಪಟ್ಟಂತೆ ಎಕ್ಸಂಪ್ಷನ್ಸನ್ನು ಕೊಡ್ತೇವೆ. ಸೊ ಇಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಲಾಗುತ್ತೆ, ಕೇವಲ ಲಿಮಿಟೆಡ್ ಆಗಿರ್ತಕ್ಕಂಥ ಪ್ರಿಫರೆನ್ಸ್, ಹೆಸರು ಹೇಳುತ್ತೆ ನಮಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ. ಯಾವ್ಯಾವ ಏರಿಯಾದಲ್ಲಿ ಮಾತ್ರ ನಾವು ಟೈಅಪ್ಪನ್ನು ಮಾಡ್ಬೋದು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ. ಇವಾಗ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ತೀವ, ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಒಂದು ಲಿಸ್ಟನ್ನು ಮಾಡ್ತಾರೆ. ಆ ಒಂದು ಲಿಸ್ಟಲ್ಲಿ ಏನೇನಿರುತ್ತೆ ಅದರಲ್ಲಿ ಮಾತ್ರ ಎಕ್ಸಂಪ್ಷನ್ ಕೊಡ್ತಾರೆ, ಉಳಿದಿದ್ದು ಯಾವುದರಲ್ಲೂ ಎಕ್ಸಂಪ್ಷನನ್ನು ಕೊಡಲ್ಲ. ಇದು ಪ್ರಿಲಿಮಿನರಿ ಹಂತ ಅಂತಲೇ ಹೇಳ್ಬೋದು. ಪ್ರೈಮರಿ ಫೇಸಲ್ಲಿ ಹೇಗೆ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಒಪ್ಪಂದ ನಡೆಯುತ್ತೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೆಕೆಂಡ್ ಅಂದಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅನದರ್ ಲಿಸ್ಟ್ ಆಗುತ್ತೆ. ಇವಾಗ ಇಲ್ಲಿ ನೋಡೋದು ಪ್ರಿಫರೆನ್ಸಿಯಲ್ಲಿ ನಾವು ಪಾಸಿಟಿವ್ ಲಿಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಲಿಸ್ಟಲ್ಲಿ ಯಾವ್ಯಾವನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡೆಯಲ್ಲಿ ನೆಗೆಟಿವ್ ಲಿಸ್ಟ್ ಅಂತ ಮಾಡ್ತೀವಿ. ಯಾವುದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ಇನ್ಕ್ಲೂಡ್ ಆಗಿರ್ಬೋದು, ಇಲ್ಲಿ ಎಕ್ಸ್ಕ್ಲೂಡ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ತಾ ಇದ್ದೀವಿ.
ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಎಕ್ಸಮ್ಷನ್ಸ್ ಇರುತ್ತೆ, ಅಂದರೆ ಮೋಸ್ಟ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಎಕ್ಸಮ್ಷನ್ ಇರುವಂಥದ್ದನ್ನು ನೋಡ್ತೇವೆ. ಒಂದು ಟಾರಿಫ್ ಆಗಿರ್ಬೋದು ಅಥವಾ ಕೋಟಾಸನ್ನು ಕೊಡುವಂಥದ್ದಾಗಲಿ, ಏನಾದರೂ ಬ್ಯಾರಿಯರ್ಸ್ ಇರುತ್ತಲ್ಲ ಆ ಟ್ರೇಡ್ಗೆ ಸಂಬಂಧಪಟ್ಟಂಥ ಬ್ಯಾರಿಯರ್ಸ್ಗಳನ್ನು ರಿಮೂವ್ ಮಾಡುವಂಥದ್ದಾಗಲಿ, ಲೇಬರ್ಗಳ ಮೂವ್ಮೆಂಟ್ ಆಗಿರ್ಬೋದು, ಇವುಗಳನ್ನೆಲ್ಲನೂ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಸ್ವಲ್ಪ ರಿಲೀಫು ಜಾಸ್ತಿ ಇರುತ್ತೆ, ಸೆಕೆಂಡ್ ಹಂತದಲ್ಲಿ ರಿಲೀಫ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಇದರಿಂದ ಒಂದು ಕಂಟ್ರಿಗೆ ಸಾಕಷ್ಟು ಅಡ್ವಾಂಟೇಜ್ ಇರುತ್ತೆ ಅಲ್ವಾ. ಇದು ಒಂದು ಕನ್ಸ್ಯೂಮರ್ಸ್ಗೂ ಸಹ ಬೆನಿಫಿಟನ್ನು ತರುತ್ತೆ, ಇನ್ವೆಸ್ಟರ್ಸ್ಗೂ ಸಹ ಬೆನಿಫಿಟನ್ನು ತರುತ್ತೆ, ಲಿವಿಂಗ್ ಸ್ಟ್ಯಾಂಡರ್ಡನ್ನು ಇನ್ಕ್ರೀಸ್ ಮಾಡುತ್ತೆ, ಸೊ ಜಾಬ್ ಕ್ರಿಯೇಷನ್ಸನ್ನು ಇದು ಮಾಡುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಟೆಕ್ನಾಲಜಿನೂ ಸಹ ಈಸಿಯಾಗಿ ಬೇರೆ ಒಂದು ಕಂಟ್ರಿಯಿಂದ ನಮಗೆ ಬರುತ್ತೆ, ನಮ್ಮಿಂದ ಅವ್ರಿಗೆ ಹೋಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೇಕಾಗುತ್ತೆ. ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ನೋಡ್ಬೋದು. ಇನ್ನು ಕಸ್ಟಮ್ ಯೂನಿಯನ್ ಅಂತ ಟರ್ಮ್ ಕೇಳ್ತಿರಲ್ವಾ, ಈ ಒಂದು ಕಸ್ಟಮ್ ಯೂನಿಯನ್ ಅಂತಂದರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಬ್ಯಾರಿಯರ್ಸ್ಗಳನ್ನು ರಿಮೂವ್ ಮಾಡುತ್ತೆ, ಒಂದು ಗ್ರೂಪಿಂಗ್ ಅಂತ ಮಾಡಲಾಗುತ್ತೆ. ಈ ಮೆಂಬರ್ ಕಂಟ್ರೀಸ್ಗಳಲ್ಲಿ ಟೋಟಲ್ ಬ್ಯಾರಿಯರನ್ನು ರಿಮೂವ್ ಮಾಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಯೂನಿಯನ್ ಅಂತಕ್ಕಂಥ ಒಂದು ಟರ್ಮ್ ಬಂದೆ. ಕಸ್ಟಮ್ ಯೂನಿಯನ್ ಅಂತ ಬಂದಾಗ ಎಲ್ಲ ಕಂಟ್ರೀಸ್ಗಳು, ಈ ಒಂದು ಗ್ರೂಪಿಂಗಲ್ಲಿರ್ತಕ್ಕಂತಹ ಎಷ್ಟು ಕಂಟ್ರೀಸ್ಗಳಿದಾವಲ್ಲ ಎಲ್ಲ ಕಂಟ್ರೀಸ್ಗಳು ಸೇರಿ ಏನು ಮಾಡುತ್ತೆ ಅಂತಂದರೆ ಸೇಮ್ ರೀತಿಯಾದಂತಹ ಟಾರಿಫನ್ನು ಹಾಕುತ್ತೆ. ಈಗ ಇಂಡಿಯಾದೊಂದಿಗೆ ಈ ಒಂದು ಗ್ರೂಪಿಂಗ್ ಜೊತೆಗೆ ವ್ಯಾಪಾರ ಒಪ್ಪಂದ ನಡೀತಾ ಇದೆ ಅಂತಂದರೆ ಈ ಎಲ್ಲ ರಾಷ್ಟ್ರಗಳು ಭಾರತದಿಂದ ಬರ್ತಕ್ಕಂತಹ ಗೂಡ್ಸ್ಗಳಿಗೆ ಯಾವುದೇ ಒಂದು ಎಕ್ಸ್ ಅಂತ ಗೂಡ್ಸ್ ಅಂತ ತೆಗೆದುಕೊಂಡಾಗ ಈ ಒಂದು ಗೂಡ್ಸ್ಗೆ ಎಲ್ಲ ಕಂಟ್ರೀಸ್ಗಳು ಸೇಮ್ ರೀತಿಯಾದಂಥ ಟಾರಿಫನ್ನು ಹಾಕ್ತಾರೆ. ಈ ಯೂನಿಯನ್ ಏನಿದೆಯಲ್ಲ, ಟೋಟಲ್ ಯೂನಿಯನ್, ಕಸ್ಟಮ್ ಯೂನಿಯನ್, ಇವ್ರು ಏನು ಮಾಡ್ತಾರೆ, ಬರುವಂತಹ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಸೇಮ್ ರೀತಿಯಾದಂತಹ ಒಂದು ಏನೇ ಪೇಮೆಂಟ್ ಇರ್ಬೋದು, ಡ್ಯೂಟಿ ಇರ್ಬೋದು, ಇವುಗಳನ್ನೆಲ್ಲ ಹಾಕ್ತಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಒಂದು ಎಕ್ಸ್ಟರ್ನಲ್ ಟಾರಿಫ್ ಏನಿದೆಯಲ್ಲ ಇದು ಕಾಮನ್ ಇದೆ ಅಂತ ಗಮನ ಹರಿಸ್ಬೇಕಾಗುತ್ತೆ. ಕಸ್ಟಮ್ ಯೂನಿಯನ್ ಅಡಿಯಲ್ಲಿ ಕಾಮನ್ ಆಗಿರ್ತಕ್ಕಂಥ ಒಂದು ಟಾರಿಫನ್ನು ಹಾಕ್ತಾರೆ ಅಂತ ನೋಡ್ಬೋದು. ಜೊತೆಗೆ ಕಸ್ಟಮ್ ಮಾರ್ಕೆಟ್ ಅಂತ ಟರ್ಮ್ ಕೇಳಿರ್ತೀರಲ್ವಾ, ಈ ಕಸ್ಟಮ್ ಮಾರ್ಕೆಟ್ ಅಂದರೆ ಏನಿರ್ಬೋದು? ಈ ಕಸ್ಟಮ್ ಮಾರ್ಕೆಟ್ ಅಂದರೆ ಏನಿಲ್ಲ, ಈ ಯೂನಿಯನ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇದೇ ಒಂದು ಗ್ರೂಪಿಂಗ್ ಅಂತ ತೆಗೆದುಕೊಂಡಾಗ ಕಂಪ್ಲೀಟ್ ಆಗಿರುವಂಥ ಒಂದು ಎಕನಾಮಿಕ್ ಇಂಟಿಗ್ರೇಷನ್ ಜಾಸ್ತಿ ಆಗಿರುತ್ತೆ ಎಲ್ಲ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ. ಓಕೆ, ಇದೇ ಒಂದು ಯೂನಿಯನ್ ಅಂತ ತೆಗೆದುಕೊಂಡಾಗ ಇಲ್ಲಿರುವಂತಹ ಕಂಟ್ರೀಸ್ಗಳು ಏನಿದೆಯಲ್ಲ ಈ ಕಂಟ್ರೀಸ್ಗಳ ಮಧ್ಯೆ ಇರುವಂತಹ ಬ್ಯಾರಿಯರ್ಸ್ಗಳನ್ನು ರಿಮೂವ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಇರುತ್ತೆ, ಸರ್ವಿಸಸ್ ಇರುತ್ತೆ, ಲೇಬರ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು. ಕ್ಯಾಪಿಟಲ್ ಅಂದಾಗ ಇನ್ವೆಸ್ಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇವುಗಳನ್ನೆಲ್ಲ ನೋಡಿದಾಗ ಫ್ರೀ ಮೂವ್ಮೆಂಟ್ ಇರೋದನ್ನು ಗಮನ ಹರಿಸ್ತೀವಿ. ಎಲ್ಲ ರೀತಿಯಾದಂತಹ ಬ್ಯಾರಿಯರ್ಸ್ಗಳನ್ನು ಅಥವಾ ಅಡೆತಡೆಗಳನ್ನು ಇಲ್ಲಿ ತೆಗೆದು ಹಾಕಲಾಗಿರುತ್ತೆ. ಸೊ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಏನು ಮೂಲ ಸಂಪನ್ಮೂಲಗಳಿರುತ್ತಲ್ಲ ಅವುಗಳು ಈಸಿಯಾಗಿ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ನಿಮಗೆ ಕಸ್ಟಮ್ ಯೂನಿಯನ್ ಹಾಗೂ ಕಸ್ಟಮ್ ಮಾರ್ಕೆಟ್ ಅಂದರೆ ಕ್ಲಾರಿಟಿ ಸಿಕ್ಕಿದೆ. ಇವಾಗ ಎಕನಾಮಿಕ್ ಯೂನಿಯನ್ ಅನ್ನುವಂಥ ಟರ್ಮನ್ನು ನೋಡ್ತೀವಲ್ಲ, ಎಕನಾಮಿಕ್ ಯೂನಿಯನ್ ಅಂತಂದಾಗ ಸಿಂಪಲ್ ಆಗಿ ಎಕನಾಮಿಕ್ ಪಾಲಿಸೀಸ್ಗಳನ್ನು ಸಹ ಸಿಂಕ್ ಮಾಡ್ತಾರೆ. ಇದೇ ಒಂದು ಬ್ಲಾಕ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿದಾಗ ಎಕನಾಮಿಕ್ ಪಾಲಿಸೀಸ್ಗಳನ್ನು ಸಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿಯಂಥ ಇಂಡಿಪೆಂಡೆಂಟ್ ಎಕನಾಮಿಕ್ ಪಾಲಿಸೀಸ್ಗಳು ಇರಲ್ಲ. ಈಗ ಭಾರತ ತನ್ನದೇ ಆದಂಥ ಎಕನಾಮಿಕ್ ಪಾಲಿಸಿಯನ್ನು ಹೊಂದಿರುತ್ತೆ, ನೇಪಾಲ್ ಅಥವಾ ನೇಬರಿಂಗ್ ಕಂಟ್ರೀಸ್ ಅಂತ ನೀವು ಕನ್ಸಿಡರ್ ಮಾಡಿದಾಗ ಬೇರೆ ಬೇರೆ ರೀತಿಯಂಥ ಎಕನಾಮಿಕ್ ಪಾಲಿಸೀಸ್ ಇರುತ್ತೆ. ಬಟ್ ಇಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ತೆಗೆದುಕೊಂಡಾಗ ಎಲ್ಲರೂ ಸೇರಿ ಒಂದೇ ರೀತಿಯಾದಂಥ ಎಕನಾಮಿಕ್ ಪಾಲಿಸೀಸ್ಗಳನ್ನು ತರ್ತಾರೆ. ಎಕನಾಮಿಕಲಿ ದೇ ಆರ್ ಟ್ರೈಂಗ್ ಟು ಬಿ ಯೂನಿಯನ್ ಅಂತ ಹೇಳ್ಬೋದು. ಮಾನಿಟರಿ ಪಾಲಿಸಿ ಅಂತ ಬಂದಾಗ ಇದು ತುಂಬ ಡೆಪ್ತಲ್ಲಿ ಹೋಗುತ್ತೆ. ಮಾನಿಟರಿ ಪಾಲಿಸಿಯಲ್ಲಿ ಅಂತಂದಾಗ ಸೊ ಈವನ್ ಕರೆನ್ಸೀಸ್ಗಳನ್ನು ಸಹ ಶೇರ್ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಇವಾಗ ಯುರೋಪಿಯನ್ಗೆ ಸಂಬಂಧಿಸಿದಂತೆ 17 ಕಂಟ್ರೀಸ್ಗಳಿದ್ದಾವೆ, ಎಲ್ಲನೂ ಸಹ ಯೂರೋ ಅಂತಕ್ಕಂಥ ಕರೆನ್ಸಿಯನ್ನು ಯೂಸ್ ಮಾಡ್ತಾರಲ್ಲ. ಸೊ ಇದರ ಆಧಾರದ ಮೇಲೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಎಕನಾಮಿಕ್ ಇಂಟಿಗ್ರೇಷನ್ ಹೇಗಾಗ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟು ಸ್ಟಾರ್ಟಿಂಗಿಂದ ಆಗುತ್ತೆ ಅಂತ ಹೇಳ್ಬೋದು. ಎಕನಾಮಿಕ್ ಯೂನಿಯನ್ ನಡಿನಲ್ಲಿ ಬ್ಲಾಕಲ್ಲಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳು ಮೆಂಬರ್ಗಳು ಏನು ಮಾಡುತ್ತೆ, ಒಂದೇ ರೀತಿಯಾದಂತಹ ಕರೆನ್ಸಿಯನ್ನು ಶೇರ್ ಮಾಡ್ತಾ ಇದೆ, ಒಂದೇ ರೀತಿಯಾದಂಥ ಕರೆನ್ಸಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ಹೇಗೆ ಕನ್ಸಿಡರ್ ಆಗ್ತಾ ಬರುತ್ತೆ. ಸೊ ಕಂಪ್ಲೀಟಾಗಿ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ನಾವು ನೋಡಿದಾಗ ಇವಾಗ ನೋಡಿರಿ, ಟ್ರೇಡ್ ಪಾಲಿಸಿ ಸೇಮ್ ಆಗಿದೆ ಅಥವಾ ಕರೆನ್ಸಿ ಸೇಮ್ ಆಗಿದೆ. ಪರ್ಟಿಕ್ಯುಲರ್ಲಿ ಒಂದು ಫಿಸ್ಕಲ್ ಪಾಲಿಸಿನೇ ಕನ್ಸಿಡರ್ ಮಾಡೋದ್ರ ಮುಖಾಂತರ ಕಂಪ್ಲೀಟ್ ಆಗಿರುವಂಥ ಒಂದು ಇಂಟಿಗ್ರೇಷನ್ ಆಗ್ತಾ ಬರುತ್ತೆ ಅಂತ ನೋಡ್ಬೋದು. ಈ ಹಂತದಲ್ಲಿ ರಾಷ್ಟ್ರಗಳು ಹೇಗೆ ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ, ಜೊತೆಗೆ ಹೈಯೆಸ್ಟ್ ಲೆವೆಲಲ್ಲಿ ನಾವು ಹೇಗೆ ಎಕನಾಮಿಕ್ ಇಂಟಿಗ್ರೇಷನ್ ಆಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಇಲ್ಲಿ ತೆಗೆದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಇಂಡಿಯಾ ಕೆನಡಾ ಸಿಮೆಂಟ್ ಟೈಸ್ ಆನ್ ಟ್ರೇಡ್ ಕ್ರಿಟಿಕಲ್ ಮಿನರಲ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಈ ಒಂದು ಇಶ್ಯೂನ ಗಮನ ಹರಿಸುವಂಥದ್ದಾದರೆ GS ಪೇಪರ್ 2 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ ಇಂಡಿಯಾ ಮತ್ತು ಕೆನಡಾಗೆ ಸಂಬಂಧಪಟ್ಟಂಥ ಒಂದು ಬಯಲ್ಯಾಟ್ರಲ್ ಕೋಆಪರೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು.
ಇಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಫೋಕಸನ್ನು ಮಾಡ್ತಾ ಇದ್ದಾರೆ. ಟ್ರೇಡ್ ರಿಲೇಟೆಡ್ ಇರುವಂತೆ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಕ್ರಿಟಿಕಲ್ ಮಿನರಲ್ಸು ನಮಗೆ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ರಾಷ್ಟ್ರ ಆರ್ಥಿಕವಾಗಿ ಇವತ್ತು ಬೆಳವಣಿಗೆಯನ್ನು ಕಾಣಬೇಕು ಅಂತಂದರೆ ಪ್ರಪ್ರಥಮವಾಗಿ ಬೇಕಾಗಿರುವಂಥದ್ದು ಏನಂತಂದರೆ ಒಂದು ರಾಷ್ಟ್ರದ ಭದ್ರತೆ. ಓಕೆ, ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ರಾಷ್ಟ್ರದ ಒಂದು ಭದ್ರತೆ ಅಂತಂದಾಗ ಯಾವ ರೀತಿಯಾಗಿ ತನ್ನ ಒಂದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಮೇಲೆ ಇದು ಫೋಕಸನ್ನು ಮಾಡಬೇಕಾಗತ್ತೆ ಅಲ್ವಾ. ಎನರ್ಜಿ ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನೀವು ಇಲ್ಲಿ ಗಮನ ಹರಿಸ್ಬೋದು. ಇವಾಗ ಸೋಲಾರ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಥವಾ ರಿನ್ಯೂಬಲ್ ಎನರ್ಜಿಯ ಒಂದು ಪ್ರೊಡಕ್ಷನ್ಸನ್ನು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಬೇಕಾಗಿರುವಂಥ ಒಂದು ಮಿನರಲ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಇವಾಗ ಸೆಮಿ ಕಂಡಕ್ಟರ್ಸ್ ಗ್ಲೋಬಲ್ ಲೆವೆಲಲ್ಲಿ ಏನು ಒಂದು ಇಶ್ಯೂನ ಕ್ರಿಯೇಟ್ ಮಾಡಿದೆ. ಇದರ ಒಂದು ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇರುವಂಥವ್ರು ಯಾರು? ನಿಯರ್ಲಿ 80% ಸಪ್ಲೈ ಚೈನನ್ನು ಕಂಟ್ರೋಲ್ ಯಾವ ನೇಷನ್ ಮಾಡುತ್ತೆ? ನಮ್ಮ ಒಂದು ನೇಬರ್ ಆಗಿರ್ತಕ್ಕಂತಹ ರಾಷ್ಟ್ರ ಯಾವುದು? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ಅವರೇ ಹೆಚ್ಚು ಗ್ಲೋಬಲ್ ಲೆವೆಲಲ್ಲಿ ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಹ ಅವ್ರ ಮೇಲೆ ಡಿಪೆಂಡ್ ಆಗಿವಿ. ನಾವಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಸಹ ಡಿಪೆಂಡೆನ್ಸಿಯನ್ನು ಅಥವಾ ಅವಲಂಬನೆಯನ್ನು ತೋರಿಸ್ತಾ ಇದೆ. ಇವಾಗ ಟೆಕ್ನಾಲಜಿಯಲ್ಲಿ, ತಂತ್ರಜ್ಞಾನದಲ್ಲಿ ನಾವು ಮುಂದುವರಿಬೇಕು, ಅಡ್ವಾನ್ಸ್ಮೆಂಟನ್ನು ತೋರಿಸ್ಬೇಕು, ನಮ್ಮ ಒಂದು ಎನರ್ಜಿಯ ಟ್ರಾನ್ಸಿಷನನ್ನು ಮಾಡಬೇಕು, ಎನರ್ಜಿ ರಿಸೋರ್ಸಸನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ರಿಸ್ಕ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ನಾವು ಬೇರೆ ರಾಷ್ಟ್ರಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡಲೇಬೇಕಾಗುವಂಥ ಒಂದು ಸ್ಥಿತಿಗತಿಗಳು ಇದ್ದೇ ಇರುತ್ತೆ ಅಲ್ವಾ. ಒಂದು ವೇಳೆ ನಿಮ್ಗೆ ಒಬ್ಬರಿಂದ ಕೆಲಸ ಆಗಿಲ್ಲ ಅಂತಂದರೆ ಇನ್ನೊಬ್ಬರನ್ನು ಹುಡುಕ್ಲೇಬೇಕಾಗುತ್ತಲ್ಲ. ಅದೇ ರೀತಿಯಾಗಿ ರಾಷ್ಟ್ರಗಳು ಸಹ ಡೈವರ್ಸ್ಡ್ ಆಗಿರ್ತಕ್ಕಂಥ ಬೈಲ್ಯಾಟ್ರಲ್ ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತವೆ ಅಂತಲೇ ಹೇಳ್ಬೋದು. ಇಟ್ ಈಸ್ ಆಲ್ ಬಿಕಾಸ್ ಎಕನಾಮಿಕ್ ಟೈಸ್ ಅಂತಲೇ ಹೇಳ್ಬೋದು. ಒಂದು ರಾಷ್ಟ್ರದೊಂದಿಗೆ ನಾವು ಪ್ರಥಮ ಹಂತದಲ್ಲಿ ಹೋಗೋದು ಅಂತಂದರೆ ಟ್ರೇಡ್ ಆ್ಯಕ್ಟಿವಿಟಿಗೆ ಹೋಗುತ್ತೆ. ಸೊ ಟ್ರೇಡ್ ಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ನೋಡ್ತೀವಿ. ಫಸ್ಟ್ ಏನಿರೋದಂತ ಟ್ರೇಡ್, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು. ಸೊ ಇಲ್ಲಿ ಮೇಜರ್ ಇಶ್ಯೂಸ್ ಅಂತಂದರೆ ಇವಾಗ ನೋಡಿ, ಎನರ್ಜಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿದ್ದಾವೆ. ಡಿಫೆನ್ಸ್ಗೆ ಸಂಬಂಧಿಸಿದಂತೆ ಒಂದು ರಾಷ್ಟ್ರದ ಭದ್ರತೆ ಅಂತ ಬಂದಾಗ ಅಗೇನ್ ರಿನ್ಯೂವಬಲ್ ಎನರ್ಜಿಯನ್ನು ಇವನ್ನೆಲ್ಲ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಎಲೆಕ್ಟ್ರಾನಿಕ್ಸನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಥವಾ ಟೆಕ್ನಾಲಜಿನ ಅಡ್ವಾನ್ಸ್ ಮಾಡಬೇಕು ಅಂತಂದರೆ ಕ್ರಿಟಿಕಲ್ ಮಿನರಲ್ಸ್ಗಳು ಇಂಪಾರ್ಟೆಂಟು. ಸೊ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುವಂಥದ್ದಾದರೆ ಪರ್ಟಿಕ್ಯುಲರ್ಲಿ ಇವಾಗ ಲೀಥಿಯಂ, ಕೋಬಾಲ್ಟ್, ನಿಕೆಲ್, ಗ್ರಾಫೈಟ್ ಅಂತ ಏನು ಕರಿತೀವಿ, ರೇರ್ ಅರ್ತ್ ಮೆಟಲ್ಸ್ಗಳು, ಇವೆಲ್ಲನೂ ಸಹ ಕ್ರಿಟಿಕಲ್. ದೇ ಆರ್ ನಾಟ್ ಅವೈಲೇಬಲ್ ಈಸಿಲಿ ಆನ್ ದಿ ಅರ್ತ್ ಕ್ರಸ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್, ಲೀಥಿಯಂ, ನಿಕೆಲ್ ಅಂತ ಕರಿತೀವಿ. ಸೆಮಿ ಕಂಡಕ್ಟರ್ಸ್ ಆಗಿರತಕ್ಕಂಥ ಸಿಲಿಕಾನ್, ಗೇಲಿಯಂ, ಈ ರೀತಿಯಾದಂತಹ ಮೆಟಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಈವನ್ ಜರ್ಮೇನಿಯಂ, ಈ ರೀತಿಯಾದಂಥ ಮಟೀರಿಯಲ್ಸ್ಗಳನ್ನು ಸಹ ಸಾಕಷ್ಟು ಯೂಸ್ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಡಿಫೆನ್ಸ್ ಅಂತ ಬಂದಾಗ ಟಿಟಾನಿಯಂ ಆಗಿರ್ಬೋದು, ಬೆರಿಲಿಯಂ ಆಗಿರ್ಬೋದು, ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಅಡ್ವಾನ್ಸ್ಮೆಂಟನ್ನು ಹೊಂದಬೇಕಾಗುತ್ತೆ. ಈ ಕ್ರಿಟಿಕಲ್ ಮಿನರಲ್ಸ್ಗಳು ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಆಲ್ರೆಡಿ ಹೇಳಿರೋ ಪ್ರಕಾರ ಸೋಲಾರ್ ಹಾಗೂ ವಿಂಡ್ ಪವರ್ಗೆ ಸಂಬಂಧಪಟ್ಟಂತೆ ನಾವು ಯೂಸ್ ಮಾಡ್ತೇವೆ. ಎಲೆಕ್ಟ್ರಾನಿಕ್ಸ್ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಡಿಫೆನ್ಸ್ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ಕ್ರಿಟಿಕಲ್ ಮಿನರಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಭಾರತ ಏನು ಮಾಡ್ತಾ ಇದೆ, ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡಲಿಕ್ಕೆ ಕೆನಡಾದೊಂದಿಗೆ ಮುಂದಾಗಿದೆ. ಇವಾಗ ನೋಡಿ, ಮಿನರಲ್ಸ್ ಅಂತ ಬಂದಾಗ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಇರೋದು ನೋಡ್ತೇವೆ, ಕೆನಡಾದಲ್ಲಿ ಜಾಸ್ತಿ ಇರೋದನ್ನು ಗಮನ ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಅರ್ಜೆಂಟೀನಾದಲ್ಲೂ ಜಾಸ್ತಿ ಇದೆ, ನಮೀಬಿಯಾದಲ್ಲಿ ಜಾಸ್ತಿ ಇದೆ. ಸೊ ಇವೆಲ್ಲ ಕಂಟ್ರೀಸ್ಗಳೊಂದಿಗೆ ಒಂದು ಟೈಅಪ್ಪನ್ನು ಮಾಡಲಿಕ್ಕೆ ಕೆನಡಾ ಅಂತ ಗಮನ ಹರಿಸ್ಬೋದು. ಇದರೊಂದಿಗೆ ಭಾರತ ಮುಂದಾಗ್ತಾ ಇದೆ ಅಂತ ನೋಡ್ಬೋದು. ಡೊಮೆಸ್ಟಿಕ್ ರಿಸೋರ್ಸಸ್ಗಳನ್ನು ಸಹ ಎಕ್ಸ್ಪ್ಲೋರೇಷನ್ ಮಾಡೋದ್ರೊಂದಿಗೆ ಯಾವ್ಯಾವ ಕಂಟ್ರೀಸಲ್ಲಿ ಹೆಚ್ಚಿದೆ ಅವ್ರ ಜೊತೆಗೆ ಒಂದು ಟೈಅಪ್ ಆಗೋದ್ರ ಮುಖಾಂತರ ನಮಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಕೆನಡಾದೊಂದಿಗೆ ಹೇಗೆ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಈ ಒಂದು ಡಿಪ್ಲೊಮ್ಯಾಟಿಕ್ ಟೈಮ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ವಿ ಆರ್ ಫೋಕಸಿಂಗ್ ಆನ್ ಎನರ್ಜಿ ಟ್ರಾನ್ಸಿಷನ್, ರಿನ್ಯೂಬಲ್ ಟೆಕ್ನಾಲಜಿ, ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಎರಡು ಕಂಟ್ರಿಗಳ ಮಧ್ಯೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕೋಆಪರೇಷನ್ನಿಂದ ಹೂಡಿಕೆನೂ ಸಹ ಹೆಚ್ಚಾಗುತ್ತೆ, ಇನ್ವೆಸ್ಟ್ಮೆಂಟು ಸಹ ಇಲ್ಲಿ ಫೋಕಸ್ ಮಾಡ್ತಾ ಇರುವಂಥ ಇನ್ವೆಸ್ಟ್ಮೆಂಟು ಸಹ ಹೆಚ್ಚಾಗುತ್ತೆ, ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಅಥವಾ ವ್ಯಾಪಾರ ಹೆಚ್ಚಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಬೇಕಾಗಿರುವಂಥ ಒಂದು ರಿಕ್ವೈರ್ಮೆಂಟ್ಸನ್ನು ಸಹ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಯಾವುದೇ ಒಂದು ರಾಷ್ಟ್ರದೊಂದಿಗೆ ನಾವು ಟೈಅಪ್ ಮಾಡುವಾಗ ಏನಿದೆ, ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಪ್ರೆಸೆಂಟ್ ಕಂಡೀಷನಲ್ಲಿ ನಮ್ಗೆ ಏನು ಸ್ಕೇರ್ಸಿಟಿ ಇದೆ, ಅದರ ಆಧಾರದ ಮೇಲೆ ನಾವು ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತೇವೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್, ಅ ಗುಡ್ ಬ್ಯಾಲೆನ್ಸ್. ಈ ಒಂದು ಇಶ್ಯೂನ ನಾವು GS ಪೇಪರ್ 3 ಎಕನಾಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಫ್ಲೇಷನ್ ಆಸ್ಪೆಕ್ಟಲ್ಲಿ ಕವರ್ ಮಾಡ್ಬೋದು. ಇಲ್ಲಿ ಆಥರ್ ಅವರು ಹೇಳೋ ಪ್ರಕಾರ ಪರ್ಟಿಕ್ಯುಲರ್ಲಿ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ಗೆ ಸಂಬಂಧಪಟ್ಟಂತೆ ಭಾರತ 4% ಇನ್ಫ್ಲೇಷನ್ನ ಅಥವಾ ಹಣದುಬ್ಬರವನ್ನು ಮೇಂಟೈನ್ ಮಾಡಬೇಕು ವಿತ್ ಬ್ಯಾಂಡ್ ವಿಡ್ತ್ +or-2% ಅಂತ ಏನು ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ -2 ಆದರೆ 2% ಅಥವಾ
2 ಆದರೆ 6%. ಈ ರೀತಿಯಾಗಿ ಬ್ಯಾಂಡ್ ವಿಡ್ತನ್ನು ನೋಡ್ತೇವೆ. ಇದನ್ನು ಕಂಟಿನ್ಯೂಷನ್ ಮಾಡಬೇಕಾ ಬೇಡವಾ ಡಿಸ್ಕಷನ್ ನಡೀತಾ ಇದೆ. RBI ಒಂದು ಡಿಸ್ಕಷನ್ ಪೇಪರನ್ನು ರಿಲೀಸ್ ಮಾಡಿದೆ. ಹೆಡ್ಲೈನ್ ಇನ್ಫ್ಲೇಷನ್ ಆಗಿರ್ಬೋದು ಅಥವಾ ಕೋರ್ ಇನ್ಫ್ಲೇಷನ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಕೋರ್ ಇನ್ಫ್ಲೇಷನ್ ಅಡಿನಲ್ಲಿ ವಾಲಟೈಲ್ ಇರತಕ್ಕಂಥ ಎಲ್ಲ ಕಮೋಡಿಟೀಸ್ಗಳನ್ನ ರಿಮೂವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫ್ಯೂಯಲ್, ಆಯಿಲ್ ಆಗಿರ್ಬೋದು, ಫುಡ್, ಈ ರೀತಿಯಾಗಿ ರಿಮೂವ್ ಮಾಡಿರೋದನ್ನು ನಾವು ಕೋರ್ ಇನ್ಫ್ಲೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಮೋಡಿಟೀಸ್ಗಳನ್ನು ಹೇಗೆ ನೋಡ್ತಾರೆ ಅಂತ. ಹೆಡ್ಲೈನ್ ಇನ್ಫ್ಲೇಷನಲ್ಲಿ ಎಲ್ಲ ರೀತಿಯಾದಂಥ ಕಮೋಡಿಟೀಸ್ಗಳು ಇರುತ್ತೆ. ಸೊ ಈ ಒಂದು ಡಿಫ್ರೆನ್ಸು ನಿಮಗೆ ಕ್ಲಿಯರ್ ಆಗಿರಲಿ. ಇವಾಗ ಡಿಸ್ಕಷನ್ ಪೇಪರ್ ನಡಿಯಲ್ಲಿ ಹೆಡ್ಲೈನ್ ಮತ್ತು ಕೋರ್ ಇನ್ಫ್ಲೇಷನ್ಗೆ ಟಾರ್ಗೆಟನ್ನು ಹಾಕ್ಕೊಳ್ಳೋದ್ರೊಂದಿಗೆ ಈ ಒಂದು ಬ್ಯಾಂಡ್ ವಿಡ್ತನ್ನು ಚೇಂಜ್ ಮಾಡಬೇಕಾ ಅನ್ನುವಂಥದ್ದು ಸಹ ಡಿಸ್ಕಷನ್ ನಡೀತಾ ಇದೆ. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನಾವು ರೇಟನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಆಥರ್ ಅವರು ಸಹ ಕೆಲವೊಂದಿಷ್ಟು ಸಜೆಷನ್ಸನ್ನು ಕೊಡ್ತಾ ಇದ್ದಾರೆ. ಈ ಒಂದು 4% ಹಣದುಬ್ಬರ ಇರಬೇಕು ಅನ್ನುವಂಥ ಐಡಿಯಲ್ ರೇಟ್ ಏನಿದೆಯಲ್ಲ, ಐಡಿಯಲ್ ದರ ಅಂತ ಏನು ಕರಿತೀವಿ, ಇದನ್ನು ಸಜೆಸ್ಟ್ ಮಾಡಿರುವಂಥದ್ದು ಅಥವಾ ಕನ್ಸಿಡರ್ ಮಾಡಬೇಕು ಅಂತ ಚಕ್ರವರ್ತಿ ಕಮಿಟಿ ಹೇಳಿರುತ್ತೆ 1985. ಇದು ಇಂಪಾರ್ಟೆಂಟ್. ಚಕ್ರವರ್ತಿ ಕಮಿಟಿಯ ಆಧಾರದ ಮೇಲೆ 4% ಟಾರ್ಗೆಟನ್ನು ನಾವು ನೋಡ್ತಾ ಇದ್ವಿ. ನಿಜವಾಗ್ಲೂ ನಮಗೆ ಇನ್ಫ್ಲೇಷನ್ ಇಂಪಾರ್ಟೆಂಟಾ ಅಥವಾ ಇನ್ಫ್ಲೇಷನನ್ನು ನಾವು ಕನ್ಸಿಡರ್ ಮಾಡಲೇಬೇಕಾ? ಒಂದು ವೇಳೆ ಕಡಿಮೆ ಇನ್ಫ್ಲೇಷನ್ ಇದ್ದರೆ ಏನಾಗುತ್ತೆ, ಹೆಚ್ಚು ಇನ್ಫ್ಲೇಷನ್ ಇದ್ದರೆ ಏನಾಗುತ್ತೆ ಅನ್ನುವಂಥ ಕಂಟೆಕ್ಸ್ಟ್ ನಾವಿಲ್ಲಿ ನೋಡಬೇಕು. ಇನ್ಫ್ಲೇಷನ್ ರೇಟ್ ಹೈಯರ್ ಇದೆ ಅಂತಂದರೆ ಏನರ್ಥ? ಇವಾಗ ಆಲ್ರೆಡಿ ಇನ್ಫ್ಲೇಷನ್ ಅಂದರೆ ನಿಮ್ಗೆ ಕ್ಲಿಯರ್ ಆಗಿರುತ್ತೆ. ಇನ್ಫ್ಲೇಷನ್ ಅಡಿನಲ್ಲಿ ಸರಕು ಮತ್ತು ಸೇವೆಗಳ ಒಂದು ಬೆಲೆ ಏನಿರುತ್ತಲ್ಲ, ಕನ್ಸಿಸ್ಟೆಂಟಾಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಒಂದಿನ 2 ದಿನ ಎಲ್ಲ ಕನ್ಸಿಸ್ಟೆಂಟಾಗಿ ಬದಲಾವಣೆ ಆಗ್ತಾ ಇರುವಂಥ ಒಂದು ದರಗಳಲ್ಲಿಯ ವ್ಯತ್ಯಾಸವನ್ನು ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ಒಂದು ವೇಳೆ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತಂದಾಗ, ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತಂದರೆ ನೀವು ನೋಡಿ ಮನಿ ಸಪ್ಲೈ ಜಾಸ್ತಿ ಇದೆ ಅಂತಲೇ ಅರ್ಥ. ಓಕೆ, ಮನಿ ಸಪ್ಲೈ ಆಗ್ತಾ ಇದೆಯಲ್ಲ ಮಾರ್ಕೆಟಲ್ಲಿ, ಇನ್ಫ್ಲೇಷನ್ನ ಒಂದು ಸಂದರ್ಭದಲ್ಲಿ ಜಾಸ್ತಿ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನಿಸ್ತಾ ಇದ್ವಿ. ಸೊ ಮನಿ ಸಪ್ಲೈ ಜಾಸ್ತಿ ಇದೆ ಅಂತಂದರೆ ಆಟೋಮೆಟಿಕ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಸರ್ಕಾರ ಒಂದು ಫಿಸ್ಕಲ್ ಪಾಲಿಸಿನಾದರೂ ಫೋಕಸ್ ಮಾಡುತ್ತೆ, ಅಥವಾ ಇವಾಗ ಮಾನಿಟರಿ ಪಾಲಿಸಿಯ ಮುಖಾಂತರ ಮನಿ ಸಪ್ಲೈಯನ್ನು ನಾವು ಕಡಿಮೆ ಮಾಡಿದರೆ ಆಟೋಮೆಟಿಕ್ಲಿ ಇನ್ಫ್ಲೇಷನ್ ಒಂದು ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಮಾನಿಟರಿ ಪಾಲಿಸಿಯ ಮುಖಾಂತರ ಬ್ಯಾಂಕ್ಗಳಲ್ಲಿರುವಂಥ ಒಂದು ದರಗಳಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ಬ್ಯಾಂಕಲ್ಲಿರುವಂಥ ರೇಟ್ಗಳನ್ನು ಇವರು ಜಾಸ್ತಿ ಏನಾದರೂ ಮಾಡಿದರೆ ಆಟೋಮೆಟಿಕ್ಲಿ ಮನಿ ಸಪ್ಲೈ ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಫಿಸ್ಕಲ್ ಪಾಲಿಸಿನಲ್ಲಿನೂ ಸಹ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ, ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ದುಡ್ಡು ಏನಿರುತ್ತೆ ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡುತ್ತೆ. ಎಲ್ಲರೂ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಮುಂದಾಗೋದನ್ನು ನಾವು ಗಮನಿಸ್ತೀವಿ. ಸೊ ಇದರ ಆಧಾರದ ಮೇಲೆ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಪ್ಟಿಮಲ್ ಲೆವೆಲಲ್ಲಿ ಇನ್ಫ್ಲೇಷನ್ ಇರಬೇಕು. ಕೆಲವೊಂದಿಷ್ಟು ಸರ್ತಿ ಈ ಇನ್ಫ್ಲೇಷನ್ ಜಾಸ್ತಿ ಆದಾಗ ಅಥವಾ ಮನಿ ಸಪ್ಲೈ ಜಾಸ್ತಿ ಆದಾಗ ಮನಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗೋದನ್ನು ನೋಡ್ತೇವೆ. ಕೆಲವೊಂದು ಸರ್ತಿ ಕಮೋಡಿಟಿಗಳು ಜಾಸ್ತಿ ಓವರ್ ಪ್ರೈಸ್ಡ್ ಆಗೋದು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವು ನೋಡ್ತೇವೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸೆಕ್ಟರ್ ವೈಸ್ ನಾವು ನೋಡಿದಾಗ ಬೇರೆ ಬೇರೆ ಸೆಕ್ಟರಲ್ಲೂ ಸಹ ಪರ್ಫಾರ್ಮೆನ್ಸ್ ಡಿಫರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫುಡ್ ಗ್ರೇನ್ಸಲ್ಲಿ ಅಥವಾ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತಂದರೆ ಆಲ್ರೆಡಿ ಸ್ಟಾಕ್ ಮಾಡಿರ್ತಕ್ಕಂಥ ಫುಡ್ ಗ್ರೇನ್ಸ್ಗಳನ್ನು ಮಾರ್ಕೆಟಲ್ಲಿ ಸರ್ಕಾರ ರಿಲೀಸ್ ಮಾಡುತ್ತೆ. ಸೊ ಈ ರೀತಿಯಾದಂಥ ಸ್ಟೆಪ್ಸ್ಗಳನ್ನು ಅವರು ಹಂತ ಹಂತವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಬೇಸಿಕ್ ಐಡಿಯಾ. ಸೊ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಇವರು ಹೇಳೋ ಪ್ರಕಾರ ಅಥವಾ RBI ಯಾವ ರೀತಿ ಅಂತ ಟಾರ್ಗೆಟನ್ನು ಹಾಕ್ಕೋಬೇಕು ಅಂತ ಆಥರ್ ಅವರ ಒಂದು ಸಜೆಷನ್ ಏನಂತಂದರೆ, ನಾವು ಯಾವಾಗ್ಲೂ ಈ ಒಂದು ಹೆಡ್ಲೈನ್ ಮತ್ತು ಕೋರ್ ಇನ್ಫ್ಲೇಷನನ್ನು ಟಾರ್ಗೆಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಏನಿರುತ್ತಲ್ಲ, ಈ ಒಂದು ಹೆಡ್ಲೈನ್ ಇನ್ಫ್ಲೇಷನ್ ಎಲ್ಲ ರೀತಿಯಂಥ ಕಮೋಡಿಟೀಸ್ಗಳಿರುತ್ತೆ. ಈ ಹೆಡ್ಲೈನ್ ಇನ್ಫ್ಲೇಷನ್ ಅಡಿನಲ್ಲಿ ನಾವೇನಾದರೂ ಬದಲಾವಣೆ ಮಾಡಿದಾಗ ಇದು ಜಾಸ್ತಿ ಯಾರಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಪುವರ್ ಕನ್ಸ್ಯೂಮರ್ಸ್ಗಳಿಗೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಓಕೆ, ಯಾರು ಪಾವರ್ಟಿಯಲ್ಲಿರ್ತಾರೆ ಅಥವಾ ಯಾರು ಬಡವರು ಇರ್ತಾರಲ್ಲ ಅವ್ರಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಹೆಡ್ಲೈನ್ ಇನ್ಫ್ಲೇಷನ್ ನಾವು ಇವತ್ತು ಒಂದು ಲೆವೆಲಿಗೆ ಜಾಸ್ತಿನೇ ಇಡಬೇಕು ಅಥವಾ ಆಪ್ಟಿಮಲ್ ಲೆವೆಲಲ್ಲೇ ಇಡಬೇಕು ಅಂತ ಏನಾದರೂ ನಾವು ಇವಾಗಲೇ ಡಿಸೈಡ್ ಮಾಡಿಬಿಟ್ರೆ ಪುವರ್ ಕನ್ಸ್ಯೂಮರ್ಸ್ ಇರ್ತಾರಲ್ಲ ಅವ್ರಿಗೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಅವ್ರು ಯಾವಾಗಲೂ ಈ ಒಂದು ಬೇಸಿಕ್ ಕಮೋಡಿಟೀಸ್ಗಳ ಮೇಲೆ ಅಥವಾ ಬೇಸಿಕ್ ನೀಡನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಡೆಫಿನೆಟ್ಲಿ ಅವ್ರು ಕನ್ಸ್ಯೂಮ್ ಮಾಡಬೇಕಲ್ಲ, ಆ ಒಂದು ನೀಡನ್ನು ಫುಲ್ಫಿಲ್ ಮಾಡೋದಕ್ಕೆ ಜಾಸ್ತಿ ಖರ್ಚು ಮಾಡ್ತಾರೆ, ಸೇವಿಂಗ್ಸ್ ಆಗೋದಿಲ್ಲ, ಮತ್ತು ಅವ್ರು ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅದೂ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇದರೊಂದಿಗೆ ಫುಡ್ ಸಪ್ಲೈಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಫುಡ್ ಸಪ್ಲೈ ಏನು ಅಷ್ಟೊಂದು ಕಡಿಮೆ ಆಗೋದಿಲ್ಲ. ಇದರಿಂದ ನಾವು ಯಾವುದೇ ರೀತಿಯಾಗಿ ಫುಡ್ ಇನ್ಫ್ಲೇಷನ್ ಮೇಲೆ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕೆಂದರೆ ಫುಡ್ ಸಪ್ಲೈ ಅನ್ನೋದು ತುಂಬ ಡ್ರಿವನ್ ಫ್ಯಾಕ್ಟರ್ ಅಲ್ಲ ಅಂತ ಆಥರ್ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಮಾನಿಟರಿ ಪಾಲಿಸಿನಲ್ಲಿರುವಂಥ ಒಂದು ಎಕ್ಸ್ಪಾನ್ಷನರಿ ಪಾಲಿಸಿಯನ್ನು ತೆಗೆದುಕೊಂಡಾಗ ನಾವು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ಪಾನ್ಷನರಿ ಪಾಲಿಸಿ ಅಂತಂದರೆ ಬ್ಯಾಂಕ್ ರೇಟ್ಸ್ಗಳು ಏನಿರುತ್ತಲ್ಲ ಇವುಗಳನ್ನೆಲ್ಲ ಏನು ಮಾಡ್ತಾರೆ, ಕಟ್ ಡೌನ್ ಮಾಡ್ತಾರೆ. ಸೊ ಇದರಿಂದ ಮಾರ್ಕೆಟಲ್ಲಿ ಮನಿ ಸಪ್ಲೈ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗೋದನ್ನು ನಾವು ಗಮನ ಹರಿಸ್ಬೋದು. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ, ಪರ್ಚೇಸಿಂಗ್ ಪವರು ಸಹ ಇನ್ಕ್ರೀಸ್ ಆಗುತ್ತೆ, ಅಂದರೆ ಜಾಸ್ತಿ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾರೆ. ಹೀಗೆ ಫುಡ್ ಇನ್ಫ್ಲೇಷನ್ನು ಮನಿ ಸಪ್ಲೈನ ಮುಖಾಂತರ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಾವು ಅದನ್ನು ಟಾರ್ಗೆಟ್ ಹೇಗೆ ಮಾಡಬೇಕು ಅಂತ ರೀಸನ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಆಥರ್ ಅವ್ರು ಹೇಳ್ತಾ ಇರೋದು
ಜನರಲ್ ಪ್ರೈಸ್ ಲೆವೆಲ್ ಮೇಲೆ ಅಂದರೆ ಕಂಪ್ಲೀಟ್ ಎಲ್ಲ ಇನ್ಫ್ಲೇಷನ್ ಟೋಟಲ್ ಹಣದುಬ್ಬರ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಇದನ್ನು ಹಾಗೂ ಒಂದು ಇಂಡಿವಿಜುವಲ್ ಕಮೋಡಿಟಿ ಮೇಲೆ ಯಾವ ರೀತಿಯಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನಾವು ರಿಲೇಟಿವ್ ಆಗಿರುವಂಥ ಒಂದು ಪ್ರೈಸ್ ಚೇಂಜಸನ್ನು ಕನ್ಸಿಡರ್ ಮಾಡಬೇಕು ಅಂತ. ಟೋಟಲ್ ಇನ್ಫ್ಲೇಷನ್ ಎಷ್ಟಿದೆ, ಒಂದು ಕಮೋಡಿಟಿಯಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಅಥವಾ ಪ್ರೈಸ್ ಚೇಂಜಸ್ ಯಾವ ರೀತಿಯಾಗಿದೆ ಅಂತ ಟ್ರ್ಯಾಕ್ ಮಾಡಬೇಕು, ಸರಿಯಾದಂಥ ಒಂದು ಡಿಫ್ರೆನ್ಸಿಯೇಷನ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಾವು ಪ್ರೀವಿಯಸ್ ಎವಿಡೆನ್ಸನ್ನು ಗಮನ ಹರಿಸಿದಾಗ ಭಾರತದಲ್ಲಿ ಹೇಗೆ ಫುಡ್ ಇನ್ಫ್ಲೇಷನ್ ಆಗಿರುವಂಥದ್ದು ಇವನ್ನೆಲ್ಲ ನೋಡಿದಾಗ ಫುಡ್ ಇನ್ಫ್ಲೇಷನ್ ಏನಿದೆಯಲ್ಲ ಡೆಫಿನೆಟ್ಲಿ ಒಂದು ಹೈಯರ್ ವೇಜಸ್ ಆಗಿರ್ಬೋದು, ಕಾಸ್ಟ್ನ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಇವತ್ತು ಹೆಚ್ಚು ನಮಗೆ ಆದಾಯ ಬರ್ತಿದೆ ಅಂತಂದರೆ ಆಟೋಮೆಟಿಕ್ಲಿ ಒಂದು ಫುಡ್ ಇನ್ಫ್ಲೇಷನ್ ಆಗುತ್ತೆ. ಸೊ ಇಲ್ಲಿ ನಾವು ಕೇವಲ ಮಾನಿಟರಿ ಪಾಲಿಸಿ ಮುಖಾಂತರ ಹೇಗೋ ಅದನ್ನು ಮಿಸ್ಮ್ಯಾಚ್ ಇರೋದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ಫುಡ್ ಇನ್ಫ್ಲೇಷನನ್ನು ನಾವು ಮಾನಿಟರಿ ಪಾಲಿಸಿ ಮುಖಾಂತರ ಎಕ್ಸ್ಕ್ಲೂಡ್ ಮಾಡಬಾರ್ದು ಅನ್ನುವಂಥ ಒಂದು ಸಜೆಷನನ್ನು ಸಹ ಇವರು ಕೊಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಮಾನಿಟರಿ ಪಾಲಿಸೀಸ್ ಮಸ್ಟ್ ಆ್ಯಂಡ್ ಶುಡ್ ಟು ಕಂಟ್ರೋಲ್ ದಿ ಫುಡ್ ಇನ್ಫ್ಲೇಷನ್ ಅನ್ನೋದನ್ನು ಗಮನ ಹರಿಸ್ಬೋದು. ಆ್ಯಂಡ್ ದೇ ಆರ್ ಟಾಕಿಂಗ್ ಅಬೌಟ್ ಗ್ರೋತ್. ಇನ್ಫ್ಲೇಷನ್ ಅಂದರೆ ಏನು, ಗ್ರೋತ್ ಅಂದರೆ ಏನು, ಇವೆರಡೂ ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಲ್ಲ. ಇನ್ಫ್ಲೇಷನ್ ವರ್ಸಸ್ ಗ್ರೋತ್ ಅಂತಲೇ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಫಿಲಿಪ್ಸ್ ಕರ್ವ್ ಅಂತ ಕೇಳಿರ್ತಾರಲ್ವ, ಫಿಲಿಪ್ಸ್ ಕರ್ವ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಪರ್ಟಿಕ್ಯುಲರ್ಲಿ ಈ ಒಂದು ಫಿಲಿಪ್ಸ್ ಕರ್ವ್ ಇನ್ಫ್ಲೇಷನ್ ಇರಬೇಕು, ಇನ್ಫ್ಲೇಷನ್ ಇದ್ದರೆ ನಮಗೆ ಗ್ರೋತ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಇನ್ಫ್ಲೇಷನ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತಾ ಅನ್ನೋದನ್ನು ಕ್ವಶನ್ ಮಾರ್ಕಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲೂ ಭಾರತದ ಒಂದು ಕೇಸನ್ನು ಕನ್ಸಿಡರ್ ಮಾಡಿದಾಗ ಅಬೌವ್ 6% ಅಂದರೆ ಮೋರ್ ದೆನ್ 6% ಬಂದಿರುವಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕಾಣ್ತಾ ಇಲ್ಲ. ಸೊ ಇದೊಂದು ಥ್ರೆಶೋಲ್ಡ್ ಲೆವೆಲಲ್ಲಿದೆ. ಸೊ 4% ಈಸ್ ಐಡಿಯಲ್ ಒನ್. ಮೋರ್ ದೆನ್ ದ್ಯಾಟ್ ಅಂದರೆ 6%ಕಿಂತ ಜಾಸ್ತಿ ಹೋಗಿರುವಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಇದು ಗ್ರೋತನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕಾಂಟೆಕ್ಸ್ಟನ್ನು ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ದೇರ್ ಈಸ್ ಅ ಥ್ರೆಶೋಲ್ಡ್ ಲೆವೆಲ್ ಅಕ್ಸೆಪ್ಟಬಲ್ ಇನ್ಫ್ಲೇಷನ್ ಕಂಡೀಷನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಭಾರತದಲ್ಲಿರುವಂಥ ಒಂದು ಐಡಿಯಲ್ ಇನ್ಫ್ಲೇಷನ್ ಇವಾಗ ನಾವು ಜಾಸ್ತಿ ಇರುವಂಥ ಒಂದು ಟಾರ್ಗೆಟನ್ನು ಹಾಕೋಬಾರ್ದು. ಕರೆಂಟ್ ಬ್ಯಾಂಡ್ ಏನಿದೆಯಲ್ಲ ಅದು ಫ್ಲೆಕ್ಸಿಬಿಲಿಟಿಯನ್ನೇ ಪ್ರೊವೈಡ್ ಮಾಡ್ತಾ ಇದೆ. ಅಪ್ಪರ್ ಲಿಮಿಟು 6% ಇರುವಂಥದ್ದು. ಸೊ ಹೈಯೆಸ್ಟ್ ಇನ್ಫ್ಲೇಷನ್ ಆಗ್ತಾ ಹೋದರೆ, ಪರ್ಸಿಸ್ಟೆಂಟ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ ಆಗ್ತಾ ಹೋದರೆ ಇದರ ಒಂದು ಪರ್ಪಸ್ ಏನಿದೆಯಲ್ಲ ಅಂದರೆ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ನ ಒಂದು ಪರ್ಪಸು ಸಹ ರೆಡ್ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇನ್ಫ್ಲೇಷನ್ ಒಂದು ವೇಳೆ 6% ಮೋರ್ ಇದ್ದರೆ ಒಂದು ಗ್ರೋತನ್ನು ರಿಡ್ಯೂಸ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಸರ್ಕಾರ ಕೆಲವೊಂದಿಷ್ಟು FRBM ಆ್ಯಕ್ಟನ್ನು ತೊಗೊಂಬಂದಿದೆಯಲ್ಲ, ಫಿಸ್ಕಲ್ ಡೆಫಿಸಿಟ್ ಆಗಿರ್ಬೋದು. ಸೊ ಈ ಒಂದು FRBM ಆ್ಯಕ್ಟ್ ನಡಿನಲ್ಲೂ ಸಹ ಹೇಗೆ ನಾವು ಫಿಸ್ಕಲ್ ಡೆಫಿಸಿಟನ್ನು ಮೇಂಟೈನ್ ಮಾಡಬೇಕು ಅಂತ, ಜೊತೆಗೆ ನಾವು ಈ ಒಂದು ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಫ್ರೇಮ್ವರ್ಕನ್ನು ಸಿಂಕ್ ಮಾಡೋದ್ರ ಮುಖಾಂತರ ರಿಯಲ್ ಪರ್ಪಸ್ ಏನಿದೆ, ಮಾನಿಟರಿ ಪಾಲಿಸಿ ಇರ್ಬೋದು ಅಥವಾ ಫಿಸ್ಕಲ್ ಪಾಲಿಸಿ, ಇವೆರಡರ ಮುಖಾಂತರ FRBM ಅಂದಾಗ ಸರ್ಕಾರಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಫಿಸ್ಕಲ್ ಪಾಲಿಸಿ ಹೇಗೆ ಡೆಫಿಸಿಟನ್ನು ಮೇಂಟೈನ್ ಮಾಡಬೇಕು, ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ರೇಟ್ ಅಂತ ಬಂದಾಗ RBI ಅಥವಾ ಮಾನಿಟರಿ ಪಾಲಿಸಿ ನಡಿನಲ್ಲಿ ಎರಡೂ ಸಹ ಕೋಆಪರೇಷನ್ ಮಾಡೋದ್ರ ಮುಖಾಂತರ ನಾವು ಪ್ರಾಪರ್ ಆಗಿರುವಂಥ ಒಂದು ಮ್ಯಾಕ್ರೋ ಇಕನಾಮಿಕ್ ಸ್ಟೆಬಿಲಿಟಿಯನ್ನು ತರಲಿಕ್ಕೆ, ಭದ್ರತೆಯನ್ನು ತರಲಿಕ್ಕೆ ಆಗುತ್ತೆ ಅಂತ ಸಜೆಷನನ್ನು ಕೊಡ್ತಾ ಇದ್ದಾರೆ. ಸೊ ಬೋತ್ ಆರ್ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ಸ್ಟೇಜಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಲ್ಲ, ಲೋವೆಸ್ಟ್ ಇಂದ ಹೈಯೆಸ್ಟ್ ಯಾವುದಿದೆ ಅಂತ ಆರ್ಡರ್ ವೈಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೇನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.